ನಮಸ್ಕಾರ ರೀ. ವರ್ಷವರೆಗೆ ಇಡೋಂಥ ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೆ ಅಂತ ತೋರಿಸ್ತೀನಿ. ಫ್ರೆಶ್ ಮಾವಿನಕಾಯಿ ತೊಗೋಬೇಕು, ಸ್ವಚ್ಛಗೆ ತೊಳಿಬೇಕು, ಡ್ರೈಯಾಗಿ ಒಣಗಿಸ್ಬೇಕು, ಎಲ್ಲಿ ಒಂದು ಹನಿ ನೀರು ಟಚ್ ಆಗೋಂಗಿಲ್ಲ. ಈ ಥರ ಡ್ರೈ ಮಾಡ್ಕೊಂಡು ಇವನ್ನ ನಮಗೆ ಹೆಂಗೆ ಬೇಕು ಹಂಗೆ ಹೋಳು ಹೆಚ್ಕೋಬೇಕು. ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೆ, ಚೌಕ ಬೇಕಾದ್ರೆ ಚೌಕ, ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ, ನಮಗೆ ಹೆಂಗೆ ಬೇಕು ಆ ರೀತಿಯೊಳಗೆ ಹೋಳುಗಳನ್ನು ಹೆಚ್ಕೋಬೇಕು. ಈ ಮಾವಿನಕಾಯಿ ತುಂಬ ಏನೈತೆ ನೋಡಿರಿ, ತುಂಬ ಯಾಕೆ ತೋರ್ಸಕತ್ತೀನಿ ಅಂದರೆ ಇದನ್ನು ಚೆಲ್ಲಬಾರ್ದು. ಇದನ್ನು ಉಪ್ಪಿನಕಾಯಿ ಒಳಗೆ ಹಾಕಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಅದನ್ನು ಮಾವಿನಕಾಯಿ ತುಂಬುಗಳನ್ನು ನಾನು ಉಪ್ಪಿನಕಾಯಿ ಒಳಗನ ಹಾಕ್ತೀನಿ. ಈಗ ನೋಡಿರಿ, ನಾನು ಉದ್ದುದಕ್ಕೆ ತೆಳ್ಳಗೆ ಹೆಚ್ಕೊಳತ್ತೀನಿ. ಎಷ್ಟು ಫ್ರೆಶ್ ಅದಾವೆ ನೋಡಿರಿ ಮಾವಿನಕಾಯಿ, ಕರಕ್ಕಂತವು ಹಂಗೆ ಅನ್ಬೇಕು, ಅಂದ್ರೆ ತಾಳಿಕೆ ಬರ್ತೈತಿ ಉಪ್ಪಿನಕಾಯಿ. ಎಂಥ ಮಸಾಲ ಸಾಮಾನು ಹಾಕಲ್ಲ ನಾನು. ಮಸಾಲ ಸಾಮಾನು ಹಾಕ್ತಾರೆ ಉಪ್ಪಿನಕಾಯಿಗೆ, ನಾನು ಹಾಕಲ್ಲ. ಸಿಂಪಲ್ಲಾಗಿ ಉಪ್ಪು ಖಾರ ಹಾಕಿ ಉಪ್ಪಿನಕಾಯಿ ಮಾಡ್ತೀನಿ. ವರ್ಷ ಮಟನೂ ಬರ್ತದೆ ನೋಡಿರಿ. ಈಗ ಹೆಚ್ಚಿಟ್ಕೊಂಡೇನಿ. ಇಷ್ಟು ಮಾವಿನಕಾಯಿ ಹೋಳನ್ನು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ. ಈ ಮಾವಿನಕಾಯಿ ಹೋಳುಗಳಿಗೀಗ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋಣ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಲ್ಲ, ಅದಕ್ಕಿಂತ 1-2 ಸ್ಪೂನ್ ಜಾಸ್ತಿ ಹಾಕೋಣ. ಯಾಕಂದ್ರೆ ಉಪ್ಪು ಸ್ವಲ್ಪ ಮುಂದಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಆನಂತರ ಇದನ್ನ ಕಾಜಿನ ಭರಣಿ ಅಥವಾ ಬಾಟ್ಲಿ ಒಳಗನ ಹಾಕಿಡಬೇಕು. ಇಲ್ಲ ಅಂದ್ರೆ ಮಣ್ಣಿನ ಪಾತ್ರೆ ಒಳಗೆ ಹಾಕಿಟ್ರೂ ನಡೀತೈತಿ. ನೋಡಿರಿ, ಅರಿಶಿಣ ಪುಡಿ ಹಾಕಿದೆ. ಇನ್ನು ಖಾರ ಪುಡಿ ಹಾಕೋಣ. ಮಣ್ಣಿನ ಮಡಿಕೆ ಅಂತಾರಲ್ಲ, ಅದ್ರಾಗೂ ಹಾಕ್ಬೋದು, ಗಾಜಿಂದ್ರಾಗೂ ಹಾಕ್ಬೋದು, ಭರಣಿಯೊಳಗೆ ಹಾಕ್ಬೋದು, ಪಿಂಗಾಣಿ ಭರಣಿಯೊಳಗೆ. ವರ್ಷ ಮಟ ತಡಿಬೇಕು ಅಂದ್ರೆ ಹಿಂಗೆ ಹಾಕಿಡಬೇಕು. ಈಗ ನೋಡಿರಿ, ಈಗ ಇದಕ್ಕೆ ಸಾಸ್ವೆ ಮತ್ತು ಮೆಂತೆ ಬಿಸಿಲಾಗ ಒಣಗಿಸೋದನ್ನ ಪೌಡ್ರ್ ಮಾಡಿ ಇದಕ್ಕೆ ಹಾಕಿದ್ವಿ. ಖಾರ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಲಿ. ಮೆಂತೆ ಮತ್ತು ಸಾಸಿವೆ ಪುಡಿ ಹಾಕಿದ್ವಿ. ಇವಾಗ 50 ಮಾವಿನಕಾಯಿ ಅದಾವೆ. 50 ಮಾವಿನಕಾಯಿಗೆ 2 ಹಿಡಿ ಹಳಕುಪ್ಪು, 4 ಸ್ಪೂನ್ ಸಾಸಿವೆ, 2 ಸ್ಪೂನ್ ಮೆಂತೆ, 1 ಸ್ಪೂನ್ ಅರಿಶಿನ, ಖಾರ ಪುಡಿ ನಮಗೆ ಎಷ್ಟು ಬೇಕಷ್ಟು. ಈಗ ಬೆಲ್ಲ, 1 ಹಿಡಿ ಬೆಲ್ಲ ಹಾಕತ್ತಾನೆ ನಾನಿಲ್ಲಿ. ಚಿಕ್ಕ ಬೌಲಿಲೆ 1 ಬೌಲ್. ಆನಂತರ 4 ಟೇಬಲ್ ಸ್ಪೂನ್ ಎಣ್ಣೆ, 4 ಅಥವಾ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕತ್ತೀನಿ. ಹಾಕಿದನ್ನು ಚೆಂದ ಕಲಸಿ ಬಾಟ್ಲ್ ತುಂಬಿಟ್ಬಿಟ್ರೆ ಮುಗೀತು. ಒಂದಿನ ಬಿಟ್ಟು ಒಂದಿನ ಸ್ವಲ್ಪ ತಿರುಗಿಸ್ಬೇಕು, ಒಂದು 15 ದಿನ. ಆನಂತರ ಏನು ಮಾಡೋದು ಬೇಡ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತಕ್ಕೊಂಡು, ಸ್ಪೂನ್ ಡ್ರೈ ಆಗಿರಬೇಕು, ಕೈ ಡ್ರೈ ಆಗಿರಬೇಕು, ತೆಗೆಂಥ ಪಾತ್ರೆ ಡ್ರೈ ಆಗಿರಬೇಕು. ಎಲ್ಲೂ ನೀರು ತಾಕದಂಗಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸೇ ಇಲ್ಲ. ಇದನ್ನು ನೋಡಿರಿ, ಚೆಂದ ಕೈಲೇ ಈ ಥರ ಕಲಿಸ್ಬೇಕು. ಎಲ್ಲ ಹೋಳುಗಳು ಮಸಾಲೆಗೆ ಮಿಕ್ಸ್ ಆಗಬೇಕು. ಉಪ್ಪು, ಖಾರ, ಬೆಲ್ಲ, ಎಣ್ಣೆ ಎಲ್ಲದಕ್ಕೂ ಈ ಥರ ಕಲಸಿ ಗಾಜಿನ ಬಾಟ್ಲಿ ಒಳಗೆ ನಾನು ಹಾಕಿ ಕಟ್ಟಿಟ್ಬಿಡ್ತೇನೆ ನೋಡಿರಿ. 2 ದಿನಕ್ಕೊಮ್ಮೆ ಇದನ್ನ ಸೇಕ್ ಮಾಡಬೇಕು. ಒಂದು 10-15 ದಿನ ಬಿಟ್ಟು ತೊಗೊಳಕ್ಕೆ ಅಡ್ಡಿ ಇಲ್ಲ. 8 ದಿನಕ್ಕೆ ತೊಗೊಳಕ್ಕೆ ಬರ್ತೈತಿ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದನ್ನು ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಕಟ್ಟಿ ತೆಗೆದಿಟ್ಬಿಟ್ರೆ ಇದ್ರ ಕೆಲಸ ಮುಗೀತು ನೋಡಿರಿ. ಉಪ್ಪಿನಕಾಯಿ ರೆಡಿ ಆಯ್ತು. ನಮಸ್ಕಾರ.